ಶಾಂತಿ. ದಿನಾಂಕ ಆಗಿದೆ 28/2/2026. ನೀವು ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ. ನಿಮಗೆ ಜ್ಞಾನ ಸೂರ್ಯ ತಂದೆಯು ಸಿಕ್ಕಿದ್ದಾರೆ. ನೀವೀಗ ಜಾಗೃತರಾಗಿದ್ದೀರಿ. ಅಂದ ಮೇಲೆ ಅನ್ಯರನ್ನು ಜಾಗೃತಗೊಳಿಸಿ. ಯಾವಾಗ ದೇಹಾಭಿಮಾನದಲ್ಲಿ ಬರುತ್ತೀರೋ ಆಗ ಅನೇಕ ಪ್ರಕಾರದ ಘರ್ಷಣೆಗಳಾಗುತ್ತವೆ. ಮಾಯೆಯ ಗ್ರಹಚಾರ ಕುಳಿತುಕೊಳ್ಳುತ್ತದೆ. ತಂದೆಯು ತಿಳಿಸುತ್ತಾರೆ, ದೇಹಿ ಅಭಿಮಾನಿಯಾಗಿ ಸೇವೆಯಲ್ಲಿ ತೊಡಗಿರಿ. ನೆನಪಿನ ಯಾತ್ರೆಯಲ್ಲಿದ್ದಾಗ ಗ್ರಹಚಾರವು ಕಳೆಯುವುದು. ಡ್ರಾಮಾ ಪ್ಲಾನ್ ಅನುಸಾರ ಎಲ್ಲ ಕಾರ್ಯವೂ ಆಗುವುದು. ಇನ್ನು ಸ್ವಲ್ಪವೇ ಸಮಯವಿದೆ. ಈ ಭಾರತವನ್ನು ರಾವಣಪುರಿಯಿಂದ ವಿಷ್ಣುಪುರಿಯನ್ನಾಗಿ ಮಾಡಬೇಕಾಗಿದೆ. ತಂದೆಯೂ ಗುಪ್ತವಾಗಿದ್ದಾರೆ, ವಿದ್ಯೆಯೂ ಗುಪ್ತವಾಗಿದೆ. ಈ ಭಾರತವೇ ಸ್ವರ್ಗವಾಗಿತ್ತು. ಇದಕ್ಕೆ 5000 ವರ್ಷಗಳಾಗಿದೆ. ಭಾರತವು ಬಹಳ ಶೋಭನೀಯವಾಗಿತ್ತು. ಇದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ. ನೀವು ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರಿಗೆ ಜ್ಞಾನವಿದೆ. ಇದು ದೊಡ್ಡ ಈಶ್ವರೀಯ ಸರ್ಕಾರವಾಗಿದೆ. ಪತಿತ ಪಾವನ ತಂದೆಯೇ ಪತಿತ ಮಕ್ಕಳನ್ನು ಕುಳಿತು ಪಾವನ ಪ್ರಪಂಚದ ಮಾಲೀಕರನ್ನಾಗಿ ಮಾಡುತ್ತಾರೆ. ಇದನ್ನು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಈಗ ನಿಮ್ಮನ್ನು ತಂದೆಯು ಜಾಗೃತಗೊಳಿಸಿದ್ದಾರೆ. ಮತ್ತೆ ನೀವು ಅನ್ಯರನ್ನೂ ಜಾಗೃತಗೊಳಿಸಬೇಕಾಗಿದೆ. ಡ್ರಾಮಾ ಪ್ಲಾನ್ ಅನುಸಾರ ನೀವು ಜಾಗೃತಗೊಳಿಸುತ್ತಾ ಇರುತ್ತೀರಿ. ಎಲ್ಲ ಮನುಷ್ಯರು ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದಾರೆ. ನೀವು ಈಶ್ವರೀಯ ಸಂಪ್ರದಾಯದವರೇ ಈ ರೀತಿ ಹೇಳುತ್ತೀರಿ. ಯಾರಿಗೆ ಜ್ಞಾನ ಸೂರ್ಯನು ಸಿಕ್ಕಿದ್ದಾರೆಯೋ ಮತ್ತು ಜಾಗೃತರಾಗಿದ್ದಾರೆಯೋ ಅವರೇ ತಿಳಿದುಕೊಳ್ಳುವರು. ತಂದೆಯು ಭಾರತದಲ್ಲಿಯೇ ಬಂದಿದ್ದಾರೆ. ಬಂದು ಭಾರತವನ್ನು ಸ್ವರ್ಗದ ಮಾಲೀಕನನ್ನಾಗಿ ಮಾಡುತ್ತಾರೆ. ಭಾರತವು ಸ್ವರ್ಗದ ಮಾಲೀಕನಾಗಿತ್ತು. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಈಗ ನಿಮಗೆ ಅರ್ಥವಾಗಿದೆ. ಡ್ರಾಮಾದಲ್ಲಿ ಈ ಅಣ್ವಸ್ತ್ರ ಮೊದಲಾದವುಗಳನ್ನು ತಯಾರಿಸುವುದು ಅವರ ಪಾತ್ರವಿದೆ. ಇದರಲ್ಲಿ ಪ್ರೇರಣೆಯ ಮಾತಿಲ್ಲ. ಡ್ರಾಮಾನುಸಾರ ವಿನಾಶವಂತೂ ಆಗಲೇಬೇಕಾಗಿದೆ. ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ, ಇವು ಬಹಳ ಗುಹ್ಯವಾದ ಮಾತುಗಳಾಗಿವೆ. ಈ ಮಾತುಗಳನ್ನು ಸೂಕ್ಷ್ಮ ಬುದ್ಧಿ ಉಳ್ಳ ಮಕ್ಕಳಿಗೆ ಅರ್ಥವಾಗುವುದು. ತಂದೆಯೇ ಸ್ವಯಂ ಹೇಳುತ್ತಾರೆ, ನಾನು ಸಂಗಮಯುಗವನ್ನು ಬಿಟ್ಟು ಮತ್ತೆಂದೂ ಬರುವುದಿಲ್ಲ. ನನ್ನನ್ನು ಸಂಗಮಯುಗದಲ್ಲಿಯೇ ಕರೆಯುತ್ತೀರಿ. ಪಾವನವೆಂದು ಸತ್ಯಯುಗಕ್ಕೆ ಹೇಳಲಾಗುತ್ತದೆ. ನೀವು ದೇಹಿ ಅಭಿಮಾನಿಯಾದರೆ ತಂದೆಯ ನೆನಪಿರುವುದು ಮತ್ತು ಸೇವೆಯಲ್ಲಿ ಉನ್ನತಿ ಪಡೆಯುತ್ತಾ ಇರುತ್ತೀರಿ. ಯಾರು ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆಯೋ ಅವರು ಸದಾ ಸರ್ವೀಸ್ನಲ್ಲಿ ತೊಡಗಿರುತ್ತಾರೆ. ಕಲಿಯುಗದಲ್ಲಿ ಆಸುರಿ ಸಂಪ್ರದಾಯ, ಸತ್ಯಯುಗದಲ್ಲಿ ದೈವಿ ಸಂಪ್ರದಾಯವಿರುತ್ತದೆ. ಈಗ ನಿಮಗೆ ಇದೆಲ್ಲದರ ವ್ಯತ್ಯಾಸ ಗೊತ್ತಿದೆ. ನೀವು ಸಿದ್ಧ ಮಾಡಿ ತಿಳಿಸಬಹುದು. ಪಾವನ ಪ್ರಪಂಚವು ಸ್ವರ್ಗವಾಗಿತ್ತು ಎಂದು ಮನುಷ್ಯರಿಗೆ ಅರ್ಥವಾಗಬೇಕೆಂದರೆ ಇನ್ನು ಯಾವ ರೀತಿ ಬರೆಯುವುದು? ವಿಚಾರ ಮಾಡಬೇಕಾಗಿದೆ. ಇಲ್ಲಿ ಎಲ್ಲರೂ ಪತಿತರಿದ್ದಾರೆ. ಯಾರೊಬ್ಬರೂ ಪಾವನರಿರಲು ಸಾಧ್ಯವಿಲ್ಲ. ಭಾರತದಲ್ಲಿ ಸುಖ ಶಾಂತಿಯ ಸ್ಥಾಪನೆ ಮಾಡಲು ಅಥವಾ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲು ಪರಸ್ಪರ ಚರ್ಚೆ ಮಾಡಬೇಕಾಗಿದೆ. ಶ್ರೀಮತದನುಸಾರ ಭಾರತದ ಇಂತಹ ಸೇವೆ ಮಾಡಬೇಕಾಗಿದೆ. ಸರ್ವೀಸ್ನಲ್ಲಿ ಉನ್ನತಿ ಮಾಡಿಕೊಳ್ಳಲು ಹಾಗೂ ಸರ್ವೀಸ್ನಿಂದ ಶ್ರೇಷ್ಠ ಪದವಿಯನ್ನು ಪಡೆಯಲು ದೇಹಿ ಅಭಿಮಾನಿಯಾಗಿರುವ ಪರಿಶ್ರಮ ಪಡಬೇಕಾಗಿದೆ. ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ. ಪವಿತ್ರತೆಯ ಆಧಾರದ ಮೇಲೆ ಸುಖ ಶಾಂತಿಯ ಅನುಭವ ಮಾಡುವಂತಹ ನಂಬರ್ 1 ಅಧಿಕಾರಿ ಭವ. ಯಾವ ಮಕ್ಕಳು ಪವಿತ್ರತೆಯ ಪ್ರತಿಜ್ಞೆಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳುತ್ತಾರೆ ಅವರಿಗೆ ಸ್ವತಃವಾಗಿಯೇ ಸುಖ ಶಾಂತಿಯ ಅನುಭೂತಿ ಆಗುತ್ತದೆ. ಪವಿತ್ರತೆಯ ಅಧಿಕಾರವನ್ನು ತೆಗೆದುಕೊಳ್ಳುವುದರಲ್ಲಿ ನಂಬರ್ 1 ಆಗಿರುವುದು ಅರ್ಥಾತ್ ಸರ್ವ ಪ್ರಾಪ್ತಿಗಳಲ್ಲಿ ನಂಬರ್ 1 ಆಗುವುದು. ಆದ್ದರಿಂದ ಪವಿತ್ರತೆಯ ಬುನಾದಿ ಎಂದಿಗೂ ಬಲಹೀನ ಮಾಡಬಾರದು. ವ್ಯರ್ಥದಿಂದ ಮುಗ್ಧರಾಗುತ್ತೀರೆಂದರೆ ಸತ್ಯ ಪುಣ್ಯಾತ್ಮರು ಆಗಿಬಿಡುವಿರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.